ಹಾಯ್ ಹಲೋ ನಮಸ್ಕಾರ. ಏನಪ್ಪ ಚರ್ಚೆ ಈ ದಿನ ಅಂದರೆ, ಮೊನ್ನೆ ರೀಸೆಂಟಾಗಿ ಒರಾಕಲ್ ಕಂಪ್ನಿಯಿಂದ ಲೇ ಆಫ್ ಮಾಡಿದ್ದಾರೆ. ತಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಕೂಡ ಅದು. 30,000 ಜನರನ್ನು ಎಂಪ್ಲಾಯ್ಗಳನ್ನು ಲೇ ಆಫ್ ಮಾಡಿದ್ದಾರೆ. ಹಲವಾರು ಜನಕ್ಕೆ ಇದ್ರ ಬಗ್ಗೆ ಅಂದರೆ AI ಬಗ್ಗೆ ತುಂಬಾ ಆತಂಕಗೊಳಗಾಗಿದ್ದಾರೆ. ಯಾಕಷ್ಟು ಆತಂಕಗೊಳಗಾಗಿದ್ದಾರೆ, ಯಾಕೆ ಭಯ ಪಡಬೇಕು ನೋಡಿ. ಈ ಒಂದು 2026ರಲ್ಲಿ ನಾವೇನಿದ್ದೀವಿ, 2030 ವೇಳೆಗೆ ನಾವು ಇವತ್ತೇನು ಬದುಕ್ತಾ ಇದ್ದೀವಿ, ಈ ಬದುಕು ಸಂಪೂರ್ಣವಾಗಿ ಬದಲಾಗಿರುತ್ತೆ. ನಾವು ಹೊಸ ಬದುಕಿಗೆ ಅಡ್ಜಸ್ಟ್ ಆಗಲೇಬೇಕು, ಬೇರೆ ವಿಧಿ ಇಲ್ಲ. ಇದರಲ್ಲಿ ನಾವು ಒಂದು ಅಂಶನ ಅನುಕೂಲಕರ ಅಂತ ನೋಡ್ಕೋಬೋದು. ಏನಂದರೆ, ಅನುಕೂಲ ಅಂದರೆ ಈಗ ನಾವು ಅಭಿವೃದ್ಧಿ ಅಂತ ಓಡ್ತಾ ಇದ್ದೀವಲ್ವಾ. ಸೊ AI ತಂತ್ರಜ್ಞಾನ ಅದ್ಭುತವಾಗಿ ಸಿಕ್ಕಿದೆ. ಇದನ್ನು ನಾವು, ಈ ತಂತ್ರಜ್ಞಾನವನ್ನು ನಾವು, ಈ ಅವಕಾಶಗಳನ್ನು ಬಳಸ್ಕೊಂಡು ನಾವು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೋಬೋದು. ನಾವು ಇವತ್ತು ಬೆಂಗಳೂರಲ್ಲೇ ಕೂತ್ಕೋಬೋದು ಅಂತೇನಿಲ್ಲ. ಎಲ್ಲಿ ಬೇಕಾದರೂ ಬಿ ಗ್ರೇಡ್ ಅಂದರೆ ನಿಮ್ಮ ಹಳ್ಳಿ ಆಗಿರ್ಬೋದು. ಅಂದರೆ ನಾನು ಏನು ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಭೌಗೋಳಿಕವಾಗಿ ಮ್ಯಾಟ್ರ್ ಆಗಲ್ಲ. ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಉದಾಹರಣೆ, ಈಗ ಒಂದು ಸಣ್ಣ ಉದ್ಯಮಿ ಕಟ್ಕೋಬೇಕು ಅಂದರೆ ಒಂದು ಆಫೀಸ್ ಅಂತ ಬೇಕಿಲ್ಲ, ಸೇಲ್ಸ್ ಮ್ಯಾನ್ ಅಂತ ಬೇಕಿಲ್ಲ. ಕರೆಕ್ಟಾಗಿ ನೀವು AI ಟೂಲ್ಗಳನ್ನು ಉಪಯೋಗಿಸ್ಕೊಂಡು ಇನ್ನು 5-6 ಜನ ಏನು ಸೇಲ್ಸ್ ಮ್ಯಾನ್ ಮಾಡೋ ಕೆಲಸನ ಅದೇ AI ನಿಮಗೆ ಮಾಡಿಕೊಟ್ಬಿಡುತ್ತೆ. ಸೊ ಸಣ್ಣ ಸಣ್ಣ ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಪದಾರ್ಥಗಳನ್ನು ನೀವು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಕಾಸ್ಟ್ ಬೇಕಿಲ್ಲ. ಇದನ್ನು ಯಾರು ಸರಿಯಾಗಿ ಬಳಸ್ಕೊಂಡು ವರ್ಕ್ ಮಾಡ್ತಾರೆ ಅವರು ಬೆಳೀತಾರೆ. ಅಯ್ಯೋ AI ಅನ್ನೋ ಬೇಜಾರಿಂದ AI ಬಂದುಬಿಟ್ಟಿದೆ, ನನ್ನ ಕೈಲಿ ಏನೂ ಆಗಲ್ಲ, ಎಲ್ಲ ಕೆಲಸ ಕೂಡ AI ಮಾಡುತ್ತೆ, ನಮ್ಮಿಂದ ಈ ಕೆಲಸ ಮಾಡಲ್ಲ ಅಂತ ನೀವೇನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ನೀವು ಹಿಂದೆನೇ ಉಳಿತೀರಿ. ಕರೆಕ್ಟಾಗಿ ಯಾರು AIನ ಬಳಸ್ಕೊಂಡು ವರ್ಕ್ ಮಾಡ್ತಾರೆ ಅವರು ಮುಂದೆ ಹೋಗ್ತಾ ಇರ್ತಾರೆ. ಸೊ ಇಷ್ಟೇ. ಈಗ ನಾವೇನೇನು ಅಭಿವೃದ್ಧಿ ಆಗಬೇಕು, ದೇಶ ಮುನ್ನುಗ್ಗಬೇಕು ಅಂತಂದರೆ ಇವನ್ನೆಲ್ಲವನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು, ಇವನ್ನೆಲ್ಲ ನಾವು ಅಳವಡಿಸ್ಕೊಳ್ಳೇಬೇಕು ಅಲ್ವಾ. ಈಗ ಬೇರೆ ದೇಶಗಳಲ್ಲೇ ನೀವು ಕಂಪೇರ್ ಮಾಡಿ ನೋಡಿದರೆ, ಅವರು ಬರ್ತಕ್ಕಂಥ ಏನು ಕೆಲವೊಂದು ತಂತ್ರಾಂಶಗಳನ್ನು ಅವರು ಸ್ವೀಕರಿಸ್ತಾರೆ. ಅದ್ರ ತಕ್ಕಂತೆ ಅವರು ಅಪ್ಡೇಟ್ ಆಗಿ ಅದಕ್ಕೇನು ಬೇಕು ಅದಕ್ಕೆ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಅವು ಹೊಂದ್ಕೊಂಡ್ಬಿಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ಅಯ್ಯೋ AI ಬಂದುಬಿಡ್ತು, ಕೆಲಸ ಮುಂದೆ ಹೇಗೆ, ನಾನು ಅಷ್ಟೊಂದು ಎಜುಕೇಷನ್ ಲೋನ್ ಎಲ್ಲ ಮಾಡಿ ನಾನು ಇಂಜಿನಿಯರ್ ಮಾಡಿದೆ, ಇವಾಗ ಲೇ ಆಫ್ ಮಾಡಿಬಿಟ್ರು, ನನ್ನ ತೆಗೆದಾಕ್ಬಿಟ್ರು, ನಾನು ಎಲ್ಲಿ ವರ್ಕ್ ಮಾಡಲಿ ಇವಾಗ ಅಂತ ಯಾಕೆ ಯೋಚನೆ ಮಾಡಬೇಕು ನೀವು. ಫಸ್ಟ್ ಬರೋದು ಅದೇ ತಲೆಗೆ ನಿಮಗೆ. ಸೊ ನೀವು ಅಪ್ಡೇಟ್ ಆಗಿ AI ಟೂಲ್ಗಳನ್ನು, ನೀವು ಕೋರ್ಸ್ಗಳನ್ನು ಕಲಿತು ನೀವು ಒಂದು ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಿ, ಇಂಟರ್ವ್ಯೂ ಪಾಸ್ ಮಾಡಿ ಕ್ಲಿಯರ್ ಆಗುತ್ತೆ, ಮತ್ತು ಜಾಬ್ಗೆ ನೀವು ಸೇರಿಕೊಳ್ಬೋದು. ಯಾಕಷ್ಟು ಯೋಚನೆ ಮಾಡ್ತೀರಾ? AI ಅಂತಂದರೆ ಭಯ ಅಂತ ನೀವು ಯಾಕೆ ಪಡ್ತೀರಾ? ಸುಮಾರು ಏನು ಇಂಜಿನಿಯರ್ಸ್ಗಳಿದ್ದಾರೆ ಬೆಂಗಳೂರಿಂದ ಮನೆಗೆ ಬಂದುಬಿಟ್ಟಿದ್ದಾರೆ, ಏನು ಕೆಲಸ ಇಲ್ಲ, ಲೇ ಆಫ್ ಮಾಡಿಬಿಟ್ರು. ಸೊ ನಾನು ರೈತ ಆಗ್ತೀನಿ. ರೈತರು ಆಗೋದು ಕೂಡ ಒಳ್ಳೆಯದೇ. ಎಲ್ಲರೂ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರುಗಳಾದರೆ ರೈತ ಯಾರಾಗೋದು? ರೈತರು ಕೂಡ ಯಾರಾಗ್ತಾರೆ? ಅದು ಕೆಟ್ಟದಂತ ಹೇಳಲ್ಲ. ಆದರೆ ನೀವು ಎಜುಕೇಷನ್ ಓದಿದ್ದೀರಲ್ಲ, ನೀವು ಅಷ್ಟೊಂದು ಯಾಕೆ ನಿರಾಸೆಗೊಳಗಾಗ್ತೀರಾ? ಇನ್ನೂ ಆಲೋಚನೆ ಮಾಡಿ. ನೀವು ಓದಿದ್ದೀರಲ್ವ, ಸೊ ಆಲೋಚನೆ ಮಾಡಿಕೊಂಡು ನೆಕ್ಸ್ಟ್ ಈಗ ಇದು ಲೇ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಮುಂದಿನ ಬದುಕು ಏನು, ಭವಿಷ್ಯ ಏನು, ನಾನು ಏನು ಇನ್ನೂ ಅಪ್ಡೇಟ್ ಆಗಬೇಕು, ನಾನು ಯಾವ ಕೆಲಸವನ್ನು ಮಾಡ್ಕೊಳ್ಬೇಕು, ನಾನು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಬೇಕಂದ್ರೆ ನಾನು ಏನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು, ಯಾವುದನ್ನು ಕಲಿಬೇಕು, ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ಮುನ್ನುಗ್ಗಿದ್ರೆ ಖಂಡಿತ ನಿಮಗೆ ಜಯ ಸಿಗುತ್ತೆ. ಸೊ AI ಬಂದಿದೆ ಅಂತೇಳಿ ತಲೆ ಮೇಲೆ ಕೈ ಉರ್ಕೊಂಡು ಕೂಡೋ ಹಾಗಿಲ್ಲ. ಸೊ ನಿಮ್ಮದೇ ಬದುಕು, ನಿಮ್ಮದೇ ಜೀವನ, ನಿಮ್ಮದೇ ಕೂಡ ಡಿಸಿಷನ್ ಇಲ್ಲಿ ಆಗಿರಬೇಕು. ಅಂದರೆ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅಭಿವೃದ್ಧಿ ಅಂತ ಹೇಳ್ತೇವೆ. ಸೊ ಅಭಿವೃದ್ಧಿ ಹೊಂದಬೇಕಾದ್ರೆ ನೀವು ಕೂಡ ಅಪ್ಡೇಟ್ ಆಗಲೇಬೇಕು ಅಲ್ವಾ. ಸೊ AI ಅಂತೇಳಿ ಭಯಪಡಬೇಡಿ, ಮುನ್ನುಗ್ಗಿ ಮತ್ತೊಂದಷ್ಟು ತಂತ್ರಜ್ಞಾನಗಳನ್ನು ನೀವು ಅಂದರೆ ಕೋರ್ಸ್ಗಳನ್ನು ಕಲೀರಿ, ಮುನ್ನುಗ್ಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು.